ಸ್ನೇಹಿತರೆ, ಇಲ್ಲ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ರೌದ್ರಾವತಿ ನದಿ. ಇಲ್ಲಿ ತೋರಿಸಿ, ಇಲ್ಲಿ ಎಡಗಡೆ ಬಲಗಡೆ ರೌದ್ರಾವತಿ ನದಿ. ಮೊನ್ನೆ ಅಷ್ಟೇ ಬಂದ ಒಂದು ಮಳೆಗೆ ಅದು ನದಿ ಮಣ್ಣಿನ ಕಲರ್ ಪಡ್ಕೊಂಡಿದೆ. ರೌದ್ರಾವತಿ ನದಿ ಎಂದಿಗೂ ಬತ್ತದ ನದಿ ಅಂತ ನಾನು ನಿಮ್ಗೆ ನೆನ್ನೆ ಹೇಳಿದ್ದೀನಿ. ಎಂದಿಗೂ ಬತ್ತದ ರೌದ್ರಾವತಿ ನದಿಯನ್ನ ನೀವು ನೋಡ್ತಾ ಇದ್ದೀರಾ. ಈಗ ನಾನು ನಿಮ್ಮನ್ನ ನೀವು ಹಿಂದೆಂದೂ ನೋಡಿರದಂತ ಒಂದು ಅದ್ಭುತವಾದಂತ ದೇಗುಲ ಸಮುಚ್ಚಯಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಡಿ 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 ನಡಿ. ಬರ ಬರ ಕಡೆ ಬರ ಮಂಜು. ಸುತ್ತಲೂ ಕ್ಷೀರಸಾಗರದಿಂದ ಆವೃತವಾದಂತ ಅನಂತ ಪದ್ಮನಾಭ ದೇಗುಲ 1000 ವರ್ಷಗಳಷ್ಟು ಪುರಾತನವಾದಂತ ಕಲ್ಯಾಣದ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಮಹಾಮಂಡಲೇಶ್ವರರಂತ ಬಾಣರ ಸರದಲ್ಲಿ ಕಟ್ಟಿದಂತ ಅದ್ಭುತವಾದಂತ ಅನಂತ ಪದ್ಮನಾಭ ದೇವಾಲಯ. ಸುತ್ತಲೂ ಇದು ನೀರು, ಹೊಸ ನೀರು ಬಂದಿರೋದ್ರಿಂದ ಈಗ ನದಿಯಲ್ಲಿನ ನೀರು ನಿಮ್ಗೆ ಬಗ್ಗಡವಾಗಿ ಕಾಣಿಸ್ತಾ ಇದೆ. ಮತ್ತು ಶಾಬಿ ಮೇಂಟೆನೆನ್ಸ್ ದ ಎಂಟೈರ್ ಕಲಬುರ್ಗಿ ಡಿಸ್ಟ್ರಿಕ್ಟ್. ಇಟ್ಸ್ ವೆರಿ ಶಾಬಿ, ವೆರಿ ನೆಗ್ಲೆಕ್ಟೆಡ್, very taken for granted total Kalaburgi tourism. Please Kalaburgi ministers, please look in this. ಇದನ್ನ ನೀವು ನೋಡಿ, ಗೊತ್ತಾಯ್ತಾ? ಇದನ್ನ ಉಳಿಸ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಕಾಣ ಸಿಗದಂತ ಸುತ್ತಲೂ ಕ್ಷೀರಸಾಗರದಿಂದ ಆವೃತವಾದಂತ ಅನಂತ ಪದ್ಮನಾಭ, ಶೇಷ ಶಯನನಾಗಿರ್ತಕ್ಕಂಥ ಅನಂತ ಪದ್ಮನಾಭ ದೇವರನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಒಳಗಡೆ ನಿಮ್ಗೆ ನಾನು ಅದ್ರ ಪೀಠವನ್ನ ತೋರಿಸ್ತೀನಿ, ನೀವು ಅದುರೋಗ್ಬಿಡ್ತೀರಾ. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಮನಿ ಮಂಜು ತೋರಿಸಿ ಇದನ್ನ. ಒಂದೊಮ್ಮೆ ನಾವು ಶುಭ್ರವಾಗಿ ಮೇಂಟೈನ್ ಮಾಡಿದ್ದೆ ಆದಲ್ಲಿ ಎಂತ ಅದ್ಭುತವಾದಂತ ದೇವಸ್ಥಾನವನ್ನ ನಾವು ಉಳಿಸ್ಕೊಳ್ಬಹುದು ಅಂತ ನಮಗೆ ಒಂದು ಸಣ್ಣ ಅಂದಾಜು ಇಲ್ಲ. ಇದನ್ನೇನಾದ್ರೂ ನಾವು ಉಳಿಸ್ಕೊಂಡು ಇದನ್ನ ನಾವು ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಜರ್ಮನಿಯಿಂದ, ಯುರೋಪ್ನಿಂದ, ಅಮೆರಿಕಾದಿಂದ ಬಂದು ಇದನ್ನ ಜನ ನೋಡದೇ ಇದ್ರೆ ನನ್ನ ಹೆಸರು ಬದಲಾಯಿಸ್ಬಿಡ್ರಿ ನೀವು. ಇಂಥ ಅದ್ಭುತವಾದಂತ ದೇವಸ್ಥಾನವನ್ನ ಇಟ್ಕೊಂಡು ಈ ಕಸ ಎಲ್ಲ ಮೇಂಟೈನ್ ಮಾಡ್ಕೊಂಡು ನಾವು ಒಂದು ಚೂರು ಮೇಂಟೆನೆನ್ಸ್ ಇಲ್ಲದೆ ಸರ್ಕಾರದ ಮಂತ್ರಿಗಳ ಅಧಿಕಾರಿಗಳ ಅವಜ್ಞೆಗೆ ಒಳಗಾಗಿ ನಶಿಸಿ ಹೋಗುವಂತ ಸ್ಥಿತಿಯಲ್ಲಿರ್ತಕ್ಕಂಥ ಈ ಊರಿನ ಈ ಐತಿಹಾಸಿಕ ಕಾಳಗಿ ಪಟ್ಟಣದ ಅನಂತ ಪದ್ಮನಾಭ ದೇವಸ್ಥಾನವನ್ನ ನೀವು ನೋಡ್ತಾ ಇದ್ದೀರಾ. 1000 ವರ್ಷ ಆದ್ಮೇಲೆ ಇಷ್ಟು ವೈಭವ ಇದೆ ಅಂತಂದ್ರೆ ಇದು ಪರಮೋಚ್ಚ ಕಾಲದಲ್ಲಿ ವೆನ್ ಇಟ್ಸ್ ಪೀಕ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತಲ್ವೇನ್ರಿ? ನಿಮ್ಗೆ ಅದೃಷ್ಟ ಇಲ್ಲ, ಅದಕ್ಕೆ ಈ ತರ ನೋಡ್ತಾ ಇದ್ದೀರಾ. ಅದೃಷ್ಟ ಬೇಕು ಅಂತಂದ್ರೆ ಇದನ್ನೆಲ್ಲ ನಾವು ಚೆನ್ನಾಗಿ ಉಳಿಸ್ಕೊಳ್ಬೇಕು. ಎಲ್ಲರೂ ಬಂದು ಬೆಂಗಳೂರಲ್ಲಿ ಇರೋದಲ್ಲ, ಅಲ್ಲಿ ಇದನ್ನು ಎಲ್ಲ ಉಳಿಸ್ಕೋಬೇಕು. ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹೋಗೋಕ್ಕಿಂತ ಮುಂಚೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಮತ್ತೊಬ್ಬ ರಾಮಲಿಂಗೇಶ್ವರ ದೇವರನ್ನ ಸಹ ಇಲ್ಲಿ ನೀವು ನೋಡ್ಬೋದು. ಒಳಗಡೆ ತೋರಿಸಿ ಮಂಜು ಇದನ್ನ. ಈ ರಾಮಲಿಂಗೇಶ್ವರ ದೇವರು, ಇವರು ಊರಿನವರು ತಮ್ಮ ಪ್ರಯತ್ನದ ಪೂರ್ವಕವಾಗಿ ಇವರು ಒಳಗಡೆ ಕಟ್ಟೆಯನ್ನ ಕಟ್ಟಿ, ಸಿಮೆಂಟ್ ಕಟ್ಟೆ ದೇವರನ್ನ ಉಳಿಸ್ಕೊಂಡಿದ್ದಾರೆ. ಊರಿನವರ ಪ್ರಯತ್ನ ಶ್ಲಾಘನೀಯ. ಆದ್ರೆ ನಾವು ಇದನ್ನ ಹಿಂಗ್ ಇಟ್ಕೋಬಾರ್ದು, ಊರಿನವ್ರಿಗೂ ಗೊತ್ತಿದೆ. ಹಾಗಾಗಿ ಒಂದೊಮ್ಮೆ ಇದರ ರಿನೋವೇಷನ್ ಕಾರ್ಯ ಶುರುವಾಗಿದ್ದೆ ಆದಲ್ಲಿ ಇದನ್ನೆಲ್ಲ ಊರಿನವರು ಖಂಡಿತವಾಗಿ ಉಳಿಸ್ಕೊಳ್ತಾರೆ. ರಾಮಲಿಂಗೇಶ್ವರ ದೇವರ ದರ್ಶನವನ್ನ ಈಗ ನಾವು ಮಾಡಿದ್ರಿ. ಈಗ ಅನಂತ ಶಯನ, ಶೇಷ ಶಯನನನ್ನ ದರ್ಶನ ಮಾಡುವಂತ ಸಮಯ ಈಗ ನಿಮ್ದಾಗಲಿದೆ. ಇಲ್ಲೂ ಒಂದು ಶಾಸನ ಇದೆಯಾ? ಸಾರಿ, ಅಲ್ಲಿ ಪಕ್ಕದ ಗೋಡೆಪ ಅಲ್ಲಿ ಇಲ್ಲಿ ಇಲ್ಲ 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 ಇದೆ, ಇಲ್ಲಿ 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 ಈ ಶಾಸನ ಅಲ್ವ ಇದು? ಇಲ್ಲಿ ಸಾರಿ ಇಲ್ಲಿ ನೋಡಿ, ಇಲ್ಲಿ ಐ ಆಮ್ ವೆರಿ ಸಾರಿ ವೀಕ್ಷಕರೇ, ಇಲ್ಲಿ 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 ಇಡೀ ಬೀದಿ ಕಾಳಗಿ ಪಟ್ಟಣದ ಬೀದಿ ಗಲ್ಲಿಗೆ ದೇವಸ್ಥಾನದ ಗೋಡೆಗಳಲ್ಲಿ ಶಾಸನ ಇದೆ ಅಂತ ಶ್ರೀಮತಿ ಹನುಮಾಕ್ಷಿ ಗೋಗಿ ಅವರು ಬರೆದಿರೋದ್ರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಅವರು ಈ ಊರನ್ನೆಲ್ಲ ಕ್ಷೇತ್ರ ಕಾರ್ಯ ಮಾಡಿ ಬರ್ದಿದ್ದಾರೆ. ಮೇಡಮ್, ನಿಮ್ಗೊಂದು ಅನಂತ ಧನ್ಯವಾದಗಳು. ಬಹಳ ಅದ್ಭುತವಾದಂತ ಪುಸ್ತಕವನ್ನ ನಮ್ ಕೈ ಕೊಟ್ಟಿದ್ದೀರಿ. ಇಲ್ಲಿ ನೋಡ್ರಿ, ಇದನ್ನ ನಿಮ್ಗೆ ಎಲ್ಲಿ ತೋರಿಸಿದ್ದೀನಿ ಹೇಳಿ, ನೀವು ನನ್ನ ವಿಡಿಯೋ ಫಾಲೋ ಮಾಡೋರಾದ್ರೆ ಈ ಒಂದು ಹೊಸ್ತಿಲಿನ ಮುಂದೆಯ ಬಾಗಿಲಿನ ಪಟ್ಟಿಯ ಡಿಸೈನ್ ಅನ್ನ ನೀವು ಶ್ರೀಲಂಕಾದ ಬೌದ್ಧ ದೇವಾಲಯಗಳಲ್ಲಿ ನೋಡಬಹುದು. ಬೌದ್ಧ ದೇವಾಲಯಗಳ ಮುಂದೆ ಇದ್ದಿರಬಹುದಾದಂತ ಒಂದು ಬಾಗಿಲಿನ ಮುಂದೆಯ ಹೊಸಲಿನ ಪಟ್ಟಿ ಇಷ್ಟು ಅದ್ಭುತವಾಗಿ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ. ನೀವು ಶ್ರೀಲಂಕಾ ವಿಡಿಯೋ ಫಾಲೋ ಮಾಡಿದ್ರೆ ಇದನ್ನ ನೋಡಿರ್ತೀರಾ. ಬಾಗಿಲಿನ ಮುಂದೆಯ ಹೊಸಲಿನ ಪಟ್ಟಿ ಅಲಂಕೃತ, ಡೆಕೋರೇಟೆಡ್. ಆಯ್ತಾ? ಬನ್ನಿ, ಈಗ ನಾವು ಅನಂತ ಶಯನನ್ನ ನೋಡುವಂತ ಸಮಯ. ಒಂದಷ್ಟು ಒಳ್ಳೆ ಕೆಲಸಗಳಾಗಿದೆ ಇಲ್ಲಿ. ಅಂದ್ರೆ ಆಕ್ಸೆಸ್ ಕೆಲಸಗಳಾಗಿದೆ. ಒಳ್ಳೆ ಕೆಲಸ ಅಂತ ಹೇಳಕ್ಕಾಗಲ್ಲ. ಎಂಟೈರ್ ದೇವಸ್ಥಾನನ ಈಗ ನಾವು ಉಳಿಸ್ಕೋಬೇಕಾಗಿದೆ. ಇಲ್ಲಿ ದೇವಸ್ಥಾನ ಅಂತ ಮಾತ್ರ ಇದೆ ಅಷ್ಟೇ, ಒಳಗಡೆ ದೇವರೇ ಇಲ್ಲ ರೀ. ನೋಡ್ರಿ, ನಡೀರಿ ಮಂಜು, ತೋರಿಸಿ ಈಗ ಇದನ್ನ. ಚಪ್ಪಲ್ ಬಿಟ್ಟೋಗಿ
ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ಒಳಗಡೆ ಇರ್ತಕ್ಕಂಥ ಅನಂತ ಶಯನ ಇರತಕ್ಕಂತ ಒಂದು ಇದು ಮಾತ್ರ ಇದೆ, ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ವೇ? ಆ ಪೀಠ ಮಾತ್ರ ಕಾಣ್ತಾ ಇದೆ, ಅನಂತ ಶಯನನ ಪೀಠವನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ. ಆದ್ರೆ ಅನಂತ ಶಯನನ ವಿಗ್ರಹವೇ ಇಲ್ಲ. ಯಾರ ಮನೇಲಿ ಇದೆಯೋ, ಯಾವ ಊರಲ್ಲಿ ಇದೆಯೋ, ಯಾರ ಮನೆಯಲ್ಲಿ ಕೂತಿದಾನೋ ಅನಂತ ಶಯನ ಗೊತ್ತಿಲ್ಲ. ಇದು 4 ದಿಕ್ಕಿಗೆ ಬಾಗಿಲುಗಳಿದೆ. 4 ದಿಕ್ಕಿನಲ್ಲಿ ಬಾಗಿಲುಗಳಿದೆ ನೋಡಿ. ಇಲ್ಲೊಂದು ಬಾಗಿಲುಗಳು, ಇಲ್ಲೊಂದು ಬಾಗಿಲು, 4 ದಿಕ್ಕಿಗೆ 4 ಬಾಗಿಲು. ಈಗ ನಾನು ಬಂದಂತ ಬಾಗಿಲೊಂದು, ಆಯ್ತಾ? ನೋಡ್ರಿ, ಮೇಲ್ ತೋರಿಸಿ ಅಲ್ಲಿ ಮೇಲಿರಬಹುದಾದಂತ ಎಲ್ಲ ಅಲಂಕಾರಗಳನ್ನು ಎಲ್ಲ ಬಿದ್ದು ಹೋಗಿದೆ, ಕೆಲವೆಲ್ಲ ತಿಂದು ಹೋಗಿದೆ, ಆಯ್ತಾ? ಇದು ಬಾವಲಿಗಳ ಗೂಡಾಗಿದೆ, ಸಂಪೂರ್ಣವಾಗಿ ಹಾಳಾಗಿದೆ. ಈ ದೇವಸ್ಥಾನವನ್ನ ರಿನೋವೇಟ್ ಮಾಡಬೇಕಾಗಿದೆ. ಈಗ ನಾವು ರಿನೋವೇಟ್ ಮಾಡಿ ಇದನ್ನ ಪುನರುತ್ಥಾನ ಮಾಡ್ಬಿಟ್ರೆ ರೀ ಸನಾತನ ಧರ್ಮ ಉಳಿಬೇಕು ಅಂದ್ರೆ ಈ ಕೆಲಸ ಕಣ್ರಿ ಮಾಡ್ಬೇಕಾದ್ರೆ ನಾವು ಇಂಥ ಕೆಲಸಗಳನ್ನ ಮಾಡ್ಬೇಕು. ಪುರಾತನ ದೇವಸ್ಥಾನಗಳನ್ನ ಪುನರುದ್ಧಾರ ಮಾಡ್ಬೇಕು. ಹೊಸ ದೇವಸ್ಥಾನ 100 ಕೋಟಿ ಕಟ್ಟೋ ಬದಲು ಅದರಲ್ಲೊಂದು 10 ಕೋಟಿ ಹಾಕ್ಬಿಟ್ರೆ ಇಂಥ 100 ದೇವಸ್ಥಾನಗಳು ಉದ್ಧಾರ ಆಗೋಯ್ತವೆ. ಯೋಚನೆ ಮಾಡಿ ನೀವು, ಅಲ್ವಾ? ಇದನ್ನು ಉದ್ಧಾರ ಮಾಡ್ಬೇಕು. ಯಾಕಂದ್ರೆ 1000 ವರ್ಷಗಳಷ್ಟು ಹಿಂದೆ ಕಲ್ಯಾಣ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಮಹಾಮಂಡಲೇಶ್ವರ ಆಗಿದ್ದಂತ ಬಾಣರಸರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಅದ್ಭುತವಾದಂತಹ ಕಲಾಕೃತಿ, ಆರ್ಟ್ ಆನ್ ಸ್ಟೋನ್ ಅಂತ ಕುವೆಂಪು ಅವರು ಹೇಳಿದಂಗೆ ಇದು ಕಲ್ಲಿನ ಮೇಲೆ ಬರೆದಂತ ಪದ್ಯ ರೀ, ಇದು ಕವನ. ಅಂತ ಅದ್ಭುತವಾದಂತ ದೇವಸ್ಥಾನಗಳನ್ನ ಈಗ ನಾವು ನೋಡ್ತಾ ಇದೀವಿ. ಎಲ್ಲಿ ಇದು? ನೀವು ಬರದೇ ಇದ್ದಂತ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಕಾಳಗಿ ಗ್ರಾಮದಲ್ಲಿ ರೀ ಇದು. ನೋಡ್ರಿ, ನಿಮ್ಮೂರಲ್ಲಿ ಇದ್ದಿದ್ರೆ ಬಿಡ್ತಿದ್ರ ಇದನ್ನ? ಚೆನ್ನಾಗಿ ನೋಡ್ಕೋತಾ ಇರ್ಲಿಲ್ವಾ? ಇದನ್ನು ನೋಡ್ಕೋಬೇಕು ತಾನೇ ನಾವು. ತೋರ್ಸುದ್ರ ಮುಂಚೆ ಎಲ್ಲ ಕಡೆಯಿಂದ ತೋರ್ಸುದ್ರ? ಬನ್ನಿ, ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಅದ್ಭುತವಾದಂತ ಕಲಾಕೃತಿಯನ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ನೀವು ಥ್ಯಾಂಕ್ಸ್ ಹೇಳಿದ್ರು ಸಾಲ. ಅದ್ಭುತವಾದಂತ ಕಲಾಕೃತಿದ್ದೀನಿ. ಊರವರು ಬಹಳ ಉತ್ಸುಕರಾಗಿ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಇಡೀ ಕಾಳಗಿ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಒಂದು ಹೃದಯಪೂರ್ವಕ ನಮನ. ಕಾಳಗಿ ಗ್ರಾಮಸ್ಥರು ಬಹಳ ಉತ್ಸುಕರಾಗಿದ್ದಾರೆ, ಇದನ್ನ ಉಳಿಸ್ಕೋಬೇಕು ಅಂತ. ಇಲ್ಲಿನ ಯುವಕರು, ಇಲ್ಲಿನ ಹುಡುಗರು ಎಲ್ಲರೂ ಉತ್ಸುಕರಾಗಿದ್ದಾರೆ. ನಾನು ಈಗಾಗಲೇ ಹೇಳಿದಾಗ ಇಲ್ಲಿ ನೀರನ್ನು ಉಕ್ಕುತ್ತೆ ಅಂತ ಹೇಳಿದಾಗೆ, ಬನ್ನಿ ಮಂಜು ಇದೊಂದು ಸಾಕ್ಷಿಯನ್ನ ಇಲ್ಲಿ ತೋರ್ಸೋಣ. ಉಕ್ತಾ ಇರ್ತಕ್ಕಂಥ ನೀರಿನ ಕೆಳಗಡೆಯಿಂದ ಉಕ್ತಾ ಇರ್ತದೆ ನೀರು. ನೋಡಿ ಇಲ್ಲಿ ನೋಡಿ, ಇಲ್ಲಿ ಇದು ಎವ್ರಿಡೇ ದಿನ ಇರ್ತಲ್ವ? ಎನಿ ಟೈಮ್ ಇರುತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಇದು ಹೊಸ ನೀರು ಬರಲಾಗಿ ಇಲ್ಲದೆ ಇರೋ ಕೆಳಗಡೆ ನಾವು ಒಂದು ಸಣ್ಣ ನಾಣ್ಯ ಹಾಕಿದ್ರೆ ಕಾಣುತ್ತೆ ಅಂತ ಸ್ಥಳೀಯರು ಇದನ್ನ ಹೇಳ್ತಾರೆ. ನೋಡಿ, ನೀರು ಉಕ್ತಾ ಇರ್ತಕ್ಕಂಥದ್ದನ್ನ ಕಾಣ್ಬೋದು. ಬಹಳ ರೀ, ಕಾಳಗಿ ಗ್ರಾಮ ಇದೆಯಲ್ಲ, ಇದನ್ನ ಐತಿಹಾಸಿಕ ಪುರ ಅಂತ ಹನುಮಾಕ್ಷಿ ಗೋಗಿಯರು ಕರೆದಿರೋದ್ರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ನಿಜವಾದ ಅರ್ಥದಲ್ಲಿ ಪ್ರತಿ ಅಕ್ಷರ ಸತ್ಯ. ಇದು ಐತಿಹಾಸಿಕ ಪಟ್ಟಣ, ಪೌರಾಣಿಕ ಪಟ್ಟಣ. ಹೆಜ್ಜೆ ಹೆಜ್ಜೆಗೆ ದೇವಸ್ಥಾನಗಳು, ಹೆಜ್ಜೆ ಹೆಜ್ಜೆಗೆ ಶಿವಾಲಯಗಳು, ಹೆಜ್ಜೆ ಹೆಜ್ಜೆಗೆ ಜಿನಾಲಯಗಳು. ಸರಿಯಾಗಿ ಕೇಳಿಸ್ಕೊಂಡ್ರಿ, ಜಿನಾಲಯ ಸಹ ಇಲ್ಲಿದೆ ರೀ. ಒಂದು ಜೈನ ಬಸದಿ ಸಹ ಇಲ್ಲಿದೆ. ಅದೇ ಕಲ್ಯಾಣ ಚಾಲುಕ್ಯರ ಒಂದು ಸ್ಟೈಲು. ಒಂದು ಜೈನ ಬಸದಿ, ಒಂದು ಮಹಾವಿಷ್ಣುವನ ದೇವಸ್ಥಾನ, ಒಂದು ಈಶ್ವರನ ದೇವಸ್ಥಾನ. ಸರ್ವಧರ್ಮ ಸಮನ್ವಯತೆಯನ್ನ ಕಾಪಾಡಿದಂಥವ್ರು ಕಲ್ಯಾಣದ ಚಾಲುಕ್ಯರು. ಈ ಕಾಳಗಿ ಗ್ರಾಮವೇ ಅದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ನೋಡಿದ್ರಲ್ಲ? ಬನ್ನಿ ಇನ್ನೊಂದ್ಸಲಿ ಬಂದು ಮೇಲಿಂದ ಮಂಜು ಈ ದೇವಸ್ಥಾನದ ಆವರಣವನ್ನು ತೋರಿಸಿ ಬನ್ನಿ.